ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಇದು ಆ್ಯಕ್ಚುಲಿ ನಾನು ರಾಜು ಅವ್ರಿಗೆ 1 ಇಯರಿಂದ ಕೇಳ್ತಾ ಇದ್ದೆ, ನನ್ನಷ್ಟು ಮಾಡಿದರೆ ನನಗೆ ಇಷ್ಟ ಆಗಲ್ಲ. ಬಟ್ ಒಬ್ಬರು ತಿಂದು ರೇಟಿಂಗ್ಸ್ ಕೊಟ್ಟರೆ ಆವಾಗ ನನಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ತೃಪ್ತಿ ಅನಿಸುತ್ತೆ ನಾನು ಮಾಡಿದ್ದಕ್ಕೆ. ನೋಡಿ ಗೈಸ್, ಸಾಂಬಾರು ಫೈನಲಾಗಿ ಈ ಥರ ಬಂದಿದೆ. ಯಪ್ಪ ಘಮ 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 ಅಂತ ಐತೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. 2 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ 2 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ ಲವಂಗ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಸೊ ಗೈಸ್, ಜಸ್ಟ್ ಇವಾಗ ರಾಜು ಅವರು ತರಕಾರಿನ ಎಲ್ಲ ತೊಗೊಬಂದು ಕೊಟ್ಟಿದ್ದಾರೆ. ಇವಾಗ ಸೊ ಗೈಸ್, ಫೈನಲಾಗಿ ಶಾಪಿಂಗ್ ಮುಗಿಸ್ಕೊಬಂದಿದ್ದೀನಿ. ಅದನ್ನು ನಿಮಗೂ ತೋರಿಸ್ತೀನಿ ನಾನು ಏನೆಲ್ಲ ತೊಗೊಬಂದಿದ್ದೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಗೈಸ್, ನಾವು ಕೂಡ ತುಂಬ ಚೆನ್ನಾಗಿದ್ವಿ ಗೈಸ್. ಇವತ್ತಿನ ಲಾಗ್ ಡೈಲಿ ಲಾಗ್ ಆಗಿರುತ್ತೆ, ಹಾಗೆ ಒಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಲಾಗಲ್ಲಿ ನಾನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ರಾಜು ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳಿದ್ದು, ನೀವೇ ಲಾಗ್ ಸ್ಟಾರ್ಟ್ ಮಾಡಿ, ಆಮೇಲೆ ಬಂದು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಅದಕ್ಕೇ ನಾನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವಾಯ್ಸ್ ನಿಮ್ಗೆ ಏನಾದರೂ ಇರಿಟೇಟ್ ಅನಿಸಿದ್ರು ಸೊ ಪ್ಲೀಸ್ ಕ್ಷಮಿಸಿಬಿಡಿ. ಹಾಗೆ ಇವತ್ತಿನ ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ. ಸೊ ಅವ್ರು ಯಾರಂತ ತೋರಿಸ್ಕೊಳ್ಳೋಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಅವ್ರು ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಹಾಗೆ ಇವತ್ತಿನ ಲಾಗಲ್ಲಿ ಕುಕ್ಕಿಂಗ್ ಲಾಗ್ ಕೂಡ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಇವಾಗ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿದೆ. ಸೊ ಬಟ್ಟೆ ಶಾಪಿಂಗ್ ಮಾಡ್ಕೊಂಬರ್ತೀನಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್. ಇವಾಗ ಮನೆಗೆ ಬಂದಿದ್ದೀನಿ ಶಾಪಿಂಗ್ ಮಾಡಿಕೊಂಡು, ನೋಡೋಣ. ಬಟ್ ನನಗೆ ಶಾಪಿಂಗ್ ಅಂದರೆ ಆ ಥರ ಶಾಪಿಂಗ್ ಅಲ್ಲ ಗೈಸ್, ಅದೇ ಸ್ವಲ್ಪ ನೈಟ್ ಪ್ಯಾಂಟ್ಸ್ ಎಲ್ಲ ಬೇಕಿತ್ತು. ಸೊ ಅದಕ್ಕೆ ಅಂತಲೇ ನಾನು ಹೋಗಿದ್ದು. ಶಾಪಿಂಗ್ ಅಂದರೆ ಏನು ಗ್ರ್ಯಾಂಡಾಗಿರೋ ಬಟ್ಟೆಸ್ ಏನಲ್ಲ. ಇವಾಗ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಅದನ್ನ ತೋರಿಸ್ತೀನಿ ನಿಮಗೂ, ಬನ್ನಿ. ಸೊ ಗೈಸ್, ಫೈನಲಾಗಿ ಶಾಪಿಂಗ್ ಮುಗಿಸ್ಕೊಬಂದಿದ್ದೀನಿ. ಅದನ್ನು ನಿಮಗೂ ತೋರಿಸ್ತೀನಿ ನಾನು ಏನೆಲ್ಲ ತೊಗೊಬಂದಿದ್ದೀನಿ ಅಂತ. ಸೊ ಬನ್ನಿ ತೋರಿಸ್ತೀನಿ ಗೈಸ್. ಫಸ್ಟ್ನೇದಾಗಿ ನನ್ನ ಹತ್ರ ನೈಟ್ ಪ್ಯಾಂಟ್ಸ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಅದು ಏನಂದರೆ, ನಾನು ಟಿ ಶರ್ಟ್ಸ್ ಎಲ್ಲ ವೇರ್ ಮಾಡ್ತೀನಲ್ವ. ಸೊ ಅವಾಗ ನೈಟ್ ಪ್ಯಾಂಟ್ಸ್ ತೊಗೊಂಡು ಮಿನಿಮಮ್ ಅಂದರೂ 6-7 ಮಂತ್ಸ್ ಆಯಿತು. ಬಟ್ ಅದು ಏನಾಯ್ತಂದರೆ ಎಲ್ಲ ಲೈಕ್ ನನ್ನ ಹತ್ರ ನೈಟ್ ಪ್ಯಾಂಟ್ಸ್ ಇದ್ದಿದ್ದರೆ ಒಂದು 3-4 ಏನೋ ಇತ್ತು ಅಷ್ಟೇ. ಅದನ್ನೆಲ್ಲ ಹಾಕ್ಕೊಂಡು ಶೇಡ್ ಆಗಿಬಿಟ್ಟಿದೆ. ಇನ್ನೊಂದು ಬಂದು ನಮ್ಮ ಮಮ್ಮಿ ಮನೇಲಿ ಬಿಟ್ಟು ಬಂದಿದ್ದೀನಿ. ಇನ್ನು ನನ್ನ ಹತ್ರ ಇರೋದೇ ನೈಟ್ ಪ್ಯಾಂಟ್ಸು 3 ಇರೋದು. ಸೊ ಅದು ಒಂದು ಸ್ಟಿಚ್ ಓಪನ್ ಆಗೋಗ್ಬಿಟ್ಟಿದೆ, ಇನ್ನೆರಡು ಶೇಡ್ ಆಗಿಬಿಟ್ಟಿದೆ, ಒಂದು ಸೊಂಟ ಹತ್ರ ಲೂಸ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಹಾಕಲಿಲ್ಲ. ರಾಜು ಅವ್ರ ಹತ್ರ ನಾನು ಹೇಳ್ತಾ ಇದ್ದೆ ನನಗೆ ನೈಟ್ ಪ್ಯಾಂಟ್ಸ್ ಇಸ್ಕೊಡಿ ಅಂತ ಹೇಳ್ತಾ ಇದ್ದೆ. ಸೊ ಅವರು ಇಲ್ಲಮ್ಮ ನನಗೆ ಟೈಮ್ ಇಲ್ಲ, ನೀನೇ ಹೋಗಿ ತಗೋಬಾ ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಹೇಳಿದ್ದೆ ರಾತ್ರಿನೇ ಅವ್ರ ಹತ್ರ ನೈಟ್ ಪ್ಯಾಂಟ್ಸ್ ಇಸ್ಕೊಡಿ ಅಂತ. ಬಟ್ ಅವರು ನನಗೆ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗಬೇಕು, ನಿನಗೆ ಕಾಸು ಕೊಡ್ತೀನಿ, ನೀನೇ ಹೋಗಿ ತಗೋಬಾ ಅಂತ ಹೇಳಿದರು. ಅದಕ್ಕೆ ನಾನೇ ಹೋಗಿ ತಗೊಬಂದಿದ್ದೀನಿ. ಸೊ ನೋಡಿ, ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತ ನೀವೇ ಗೆಸ್ ಮಾಡಿ ಗಾಯ್ಸ್ ಪ್ರೈಸು ಅಂತ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಇಷ್ಟ ಆಯಿತು. ಇಷ್ಟು ದಿವಸ ನಾನೆಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಬರ್ತಿದ್ದೆ, ಹಾಗೆ ಮೆಜೆಸ್ಟಿಕ್ಕಲ್ಲಿ ತೊಗೊಬರ್ತಿದ್ದೆ. ಬಟ್ ಇವಾಗ ಈ ಸತಿ ನಮ್ಮ ಮನೆ ಹತ್ರನೇ ತೊಗೊಬಂದಿದ್ದೀನಿ. ನಿಜವಾಗ್ಲೂ ಸೇಮ್ ಅಲ್ಲಿ ಯಾವ ಥರ ಕ್ವಾಲಿಟಿ ಇರುತ್ತೋ ಇಲ್ಲಿ ಕೂಡ ಅದೇ ಥರ ಕ್ವಾಲಿಟಿ ಇದೆ. ಬಟ್ ಪರವಾಗಿಲ್ಲ, ಎಲ್ಲ ಕಡೆಯೂ ನೀವು ಹಿಂಗೆ ಹೇಳಿದೆಲ್ಲ ನಾನು ಗೆಸ್ ಮಾಡಿ ಅಂತ. ಸೊ ನಾನೇ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ. ಎಲ್ಲ ಕಡೆಯೂ 200, ನಾನು ಕೊಟ್ಟಿದ್ದು ಕೂಡ 200. ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ ಗೈಸ್. ಕ್ವಾಲಿಟಿ ಅಂತ ನಾವೇನು ಇದು ಮಾಡೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಇದೊಂದು ತೊಗೊಬಂದೆ. ಇದು ಬಂದು ಬ್ರೌನು ಮತ್ತು ಲೈಟ್ ಕ್ರೀಮ್ ಮಿಕ್ಸ್ ಆಗಿದೆ, ಪ್ರಿಂಟೆಡ್. ನಾನು ಆ್ಯಕ್ಚುಲಿ ಅವ್ರ ಹತ್ರ ಪ್ಲೇನ್ ಕೇಳಿದೆ, ಪ್ಲೇನ್ ಇಲ್ಲಮ್ಮ ಅಂತ ಹೇಳಿದರು. ಫಾರ್ ದ ಫಸ್ಟ್ ಟೈಮ್ ನಾನು ಪ್ರಿಂಟೆಡ್ನ ವೇರ್ ಮಾಡ್ತಿರೋದು. ಬಟ್ ನೋಡೋಣ ಪ್ರಿಂಟೆಡ್ ಯಾವ ಥರ ಇರುತ್ತೆ ಅಂತ. ನಾನು ಆ್ಯಕ್ಚುಲಿ ಜಾಸ್ತಿ ಲೈಕ್ ಮಾಡೋದೇ ಪ್ಲೇನಲ್ಲೇ. ಬಟ್ ಇವಾಗ ಈ ಸತಿ ಇದು ಯೂಸ್ ಮಾಡ್ತೀನಿ. ಇದೊಂದು ತೊಗೊಬಂದೆ, ಇದೊಂದು ತೊಗೊಬಂದೆ ಗೈಸ್. ನೋಡಿ ಯಾವ ಥರ ಇದೆ ಅಂತ, ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ರೆಡ್ ಮತ್ತು ವೈಟು. ಇವೆರಡು ಪ್ಯಾಂಟ್ಸ್ ತೊಗೊಬಂದೆ. ಹಾಗೆ ನಿಮಗೆ ಗೊತ್ತಲ್ವ, ಗರ್ಲ್ಸ್ಗೆ ಪರ್ಸ್ನಲಾಗಿ ಯೂಸ್ ಮಾಡ್ತಾರಲ್ವ, ಸೊ ಅದನ್ನು ತೊಗೊಬಂದಿದ್ದೀನಿ. ಇನ್ನರು ಅದನ್ನ ಹೇಳ್ಕೊಳ್ಳೋದು ಬೇಡ, ಸೊ ನೀವೇ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊತೀನಿ ಅಷ್ಟೇ. ಗೈಸ್, ನಮ್ಮ ಮೈದಾ ಅಂದರೆ ನಮ್ಮ ರಾಜು ಅವರು ಇದ್ದಾರಲ್ವ,
ಸೊ ಅವ್ರ ಸ್ವಂತ ತಮ್ಮ, ಅವನಿಗೆ ಇವಾಗ 6 ವರ್ಷ ಕಂಪ್ಲೀಟಾಗಿ 7ನೇ ವರ್ಷಕ್ಕೆ ಬಿದ್ದಿದೆ. ಸೊ ಅವನಿವಾಗ ಸ್ಕೂಲಿಗೆ ಹೋಗ್ತಿದ್ದಾನೆ. ಬಟ್ ನಾವು ಊರಿಗೆ ಹೋಗಿ 7 ಮಂತ್ಸ್ 8 ಮಂತ್ಸ್ ಆಗೋಯ್ತು. ಬಟ್ ಅವನಿಗೆ ಜೂನಲ್ಲಿ ಏನೋ ಸ್ಕೂಲಿಗೆ ಹಾಕಿದ್ದಾರೆ. ಬಟ್ ಅವ್ನು ನಮಗೆ ಯಾವಾಗಾದರೂ ಕಾಲ್ ಮಾಡಿ ಅಣ್ಣ ಅಣ್ಣ ಅತ್ತಿಗೆ ಯಾವಾಗ ಬರ್ತೀರಾ, ಅಣ್ಣ ಅತ್ತಿಗೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದ. ಯಾಕೋ ಏನು ಅಂತ ಕೇಳಿದ್ವಿ ನಾವು ಅವನ ಹತ್ರ. ನನಗೆ ಊರಿಗೆ ಬರಬೇಕಾದ್ರೆ ನಿನಗೆ ಜಾಮಿಟ್ರಿ ಬಾಕ್ಸು ಮತ್ತು ಪೆನ್ಸಿಲ್ಲು ಮತ್ತು ಇದು ಬುಕ್ಸ್ ಎಲ್ಲ ತಗೊಬನ್ನಿ ಅಂತ ಹೇಳ್ತಿದ್ನು. ಅದಕ್ಕೆ ಅಂತಲೇ ತಗೊಬಂದಿದ್ದೀನಿ. ಸೊ ನೋಡಿ, ಇದು ಬಂದು ಬಾಕ್ಸ್ ಬುಕ್ಕು ಮ್ಯಾಕ್ಸಿಗಂತೆ. ಇದು ಅವನು ಹೇಳಿದ್ದು ಬಾಕ್ಸ್ ಬುಕ್ಕು ಮತ್ತು ಇದು ಸಿಂಗಲ್ ಲೈನ್ ಬುಕ್ ತಗೊಬಂದಿದ್ದೀನಿ. ಮತ್ತು ಇದು ಬಂದು ಆಲ್ಫಾಬೆಟ್ಸ್ 4 ಲೈನ್ ಬುಕ್ ತಗೊಬಂದಿದ್ದೀನಿ. ಸೊ ಕಾಣಿಸಲ್ಲ ನೋಡಿ, 4 ಲೈನ್ ಬುಕ್ ಅಂತ ತಗೊಬಂದಿದ್ದೀನಿ. ಮತ್ತು ಒಂದು ಜಾಮೆಟ್ರಿ ಬಾಕ್ಸು ಮತ್ತು 2 ಪೆನ್ಸಿಲು, ಒಂದು ಎರೇಸರು ಮತ್ತು ಒಂದು ಶಾರ್ಪ್ನರ್ ತೊಗೊಬಂದಿದ್ದೀವಿ. ಮತ್ತು ಗೈಸ್ ಅವನು ಓದಲಿ ಚೆನ್ನಾಗಿ ಅಂತ ನಾವು ಆಶೀರ್ವಾದ ಮಾಡ್ತೀನಿ. ಬಟ್ಟು ರಾಜು ಥರ ಆಗೋದು ಬೇಡ. ರಾಜು ಅವರು ಆ್ಯಕ್ಚುಲಿ 9th ಓದಿದ್ದಾರೆ, 10th ಕೂಡ ಕಂಪ್ಲೀಟ್ ಮಾಡಿಲ್ಲ, ಬರೀ 9th ಅಷ್ಟೇ ಅವ್ರು ಓದಿರೋದು. ಯಾಕಪ್ಪ ಅಂದರೆ ಅವ್ರಿಗೆ ಹಣೆ ಬರದಲ್ಲಿ ಬರ್ದಿತ್ತೇನು ರೇಷನ್ ಅಂಗಡಿಯಲ್ಲಿ ಕೆಲಸ ಮಾಡಬೇಕು ಅಂತ. ಸೊ ಅದಕ್ಕೆ ಅವರು ರೇಷನ್ ಅಂಗಡಿಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಎಜುಕೇಷನ್ನು ಓದು ಅನ್ನೋದು ಯೋಗ ಇರಲಿಲ್ಲ. ಬಟ್ಟು ಅವರು ರೇಷನ್ ಅಂಗಡಿಯಲ್ಲಿ ಕೆಲಸ ಮಾಡಬೇಕಂತ ಯೋಗ ಇತ್ತು. ಸೊ ಅದಕ್ಕೆ ರೇಷನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ನನ್ನ ಮೈದ ಆ ಥರ ಆಗೋದು ಬೇಡ. ಅವನು ಯಾವ ಥರ ಓದ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಅವನಿಗೆ ಸಪೋರ್ಟ್ ಮಾಡ್ತೀವಿ. ಬಟ್ ಅವ್ನು ಚೆನ್ನಾಗಿ ಓದಲಿ, ಹಾಗೆ ನಮ್ಮ ಅತ್ತೆ ಮಾವಾಗೂ ಚೆನ್ನಾಗಿ ಹೆಸರು ಇರಲಿ, ಹಾಗೆ ನಮ್ಮ ಫ್ಯಾಮ್ಲಿಗೂ ಪ್ರತಿಯೊಬ್ಬರಿಗೂ ಹೆಸರು ತಗೊಬರಲಿ. ಅವ್ನು ಹಾಳಾಗೋದು ಬೇಡ. ಅವ್ನು ಯಾವ ಥರ ಅವ್ನು ಎಷ್ಟು ಓದ್ತಾನೋ ಅಷ್ಟು ನಮ್ಮ ಕೈಯಲ್ಲಿ ಸಪೋರ್ಟ್ ಮಾಡ್ತೀವಿ. ಅವ್ನು ಮುಂದೆ ಬರಬೇಕು ಅಂತಲೇ ನಮ್ಗೆ ಆಸೆ. ಬಟ್ ಅವ್ನು ಚೆನ್ನಾಗಿ ಓದಬೇಕು, ನನ್ನ ಗಂಡ ಥರ ಆಗೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಬಟ್ ನೋಡೋಣ ಯಾವ ಥರ ಓದ್ತಾನೆ ಅಂತ. ಸೊ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ನನಗೆ ನಂಬಿಕೆ ಇದೆ ಅವನು ಓದ್ತಾನೆ ಅಂತ. ನಾನು ಮೊನ್ನೆ ಕಾಲಲ್ಲಿ ಕೇಳಿದೆ, ಆ ಹೇಳು ಅಂತ ಕೇಳಿದೆ, ಹೇಳಿದ್ದು ಅವನು ಐ ಅಂತ. ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ಲ, ಅವನು ಸ್ಕೂಲಿಗೆ ಹೋಗ್ತಿರೋದು, ಇನ್ನುವಾಗ LKG. ಹೋಗ್ತಾ ಚೆನ್ನಾಗಿ ಓದ್ತಾನೆ ಅನ್ನೋ ಕೂಡ ನಂಬಿಕೆ ಇದೆ. ಚೆನ್ನಾಗಿ ಓದಲಿ. ಅವನು ಯಾವ ಥರ ಓದ್ತಾನೆ, ಯಾವ ಥರ ಮುಂದುವರಿತಾನೆ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಅವನು SLC ತನಕ ಓದ್ತಾನೆ. ಮತ್ತು ಏನಾಗ್ತಾನೋ ಏನೋ ನನಗೂ ಡೌಟ್ ಇದೆ. ಅವ್ರ ಅಣ್ಣ ಥರನೇ ಆಗ್ತಾನೆ ಅಂತ 50% ಆ ಥರ ಡೌಟ್ ಇದೆ, 50% ಇಲ್ಲ ಅವನು ಓದ್ತಾನೆ ಅಂತ. ಸೊ ನೋಡೋಣ ಅವ್ರ ಜನ್ರೇಷನಲ್ಲಿ ಯಾವ ಥರ ಇರುತ್ತೆ ಅಂತ. ಆಗಿನ ಕಾಲದಲ್ಲಿ ನೋಡೋಣ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವಾಗೂ ಕೇಳ್ತಾ ಇದ್ನು, ಬನ್ನಿ ಊರಿಗೆ ಅಂತ. ಸೊ ನಾವೇನು ಊರಿಗೆ ಹೋಗ್ತಾ ಇಲ್ಲ. ನಾವು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಂತಲೇ ಇತ್ತು. ಬಟ್ ಇವಾಗಿರೋ ಸಿಚುವೇಶನಲ್ಲಿ ನಾವು ಊರಿಗೆ ಹೋಗೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಬಿಕಾಸ್ ಯಾಕಪ್ಪ ಅಂದರೆ ರಾಜು ಅವ್ರಿಗೆ ಕೆಲಸ. ಬಿಕಾಸ್ ರಾಜು ಅವ್ರ ಅಂಗಡಿಯಲ್ಲಿ ಒಂದು ಹುಡುಗ ಊರಿಗೆ ಹೋಗ್ಬಿಟ್ಟಿದ್ದಾನೆ, ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇರೋದೇ ಇಬ್ಬರು. ಸೊ ಅವನ್ನ ಬಿಟ್ಟರೆ ರಾಜು ಇರಬೇಕು, ರಾಜು ಬಿಟ್ಟರೆ ಅವನ್ನ ಇರಬೇಕು. ಸೊ ಅವರಿಬ್ಬರೇ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಎಲ್ಲಿ ಹೋಗೋಕ್ಕಾಗ್ತಿಲ್ಲ, ಹಾಗೆ ಬರೋಕ್ಕೂ ಆಗ್ತಿಲ್ಲ. ಅದಕ್ಕಂತಲೇ ನಾವು ಎಲ್ಲಿ ಹೋಗ್ತಿಲ್ಲ ಇವಾಗ. ನಮ್ಮ ಅತ್ತೆಯವರು ಕೇಳ್ತಿದ್ರು. ಸೊ ಗೈಸ್, ನೀವೆಲ್ಲರೂ ಕೇಳ್ತಿದ್ರಲ್ಲ, ನಿಮ್ಮ ಅತ್ತೆ ನಿಮ್ಮ ಮಾವಿಂದ ಯಾಕೆ ದೂರ ಇದ್ದೀರಾ ಅಂತ. ಸೊ ಅದಕ್ಕೆ ನಾನು ರೀಸನ್ ಹೇಳ್ತೀನಿ. ಹಾಗೆ ಊರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರನ್ನೂ ತೋರಿಸ್ತೀನಿ, ನಮ್ಮ ಫ್ಯಾಮ್ಲಿನ. ನಮ್ಮ ಮನೆಗೆ ಹೋದಾಗ ನಮ್ಮ ಫ್ಯಾಮ್ಲಿನ ತೋರಿಸ್ತೀನಿ, ರಾಜು ಅವ್ರ ಮನೆಗೆ ಹೋದಾಗ ರಾಜು ಅವ್ರ ಫ್ಯಾಮ್ಲಿ ಪ್ರತಿಯೊಬ್ಬರನ್ನೂ ತೋರಿಸ್ತೀನಿ. ನೀವು ಕೇಳ್ತಾ ಇರ್ತೀರಲ್ಲ, ನೀವು ನಿಮ್ಮ ಅತ್ತೆ ಮಾವಿಂದ ಯಾಕೆ ದೂರ ಇದ್ದೀರಾ ಅಂತ. ಸೊ ಅದಕ್ಕೆ ನಮ್ಮ ಅತ್ತೆ ಹತ್ರನೇ ಮತ್ತು ನಮ್ಮ ಮಾವ ಹತ್ರನೇ ರೆಸ್ಪಾನ್ಸ್ ಮಾಡ್ತೀನಿ, ಏನಕ್ಕೆ ಯಾಕೆ ಅಂತ. ಸೊ ನೋಡೋಣ, ಇವಾಗ ಗಣೇಶ ಹಬ್ಬ ಬರುತ್ತಲ್ವ. ಸೊ ಆವಾಗ ನಾವು ಊರಿಗೆ ಹೋಗ್ತೀವಿ. ನೋಡೋಣ ಅಲ್ಲಿ ನಮ್ಮ ಅತ್ತೆಯವರು ಏನು ಹೇಳ್ತಾರೆ ಅಂತ. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬಿಕಾಸ್ ಗಣೇಶ ಹಬ್ಬ ಅಲ್ವಾ. ಸೊ ಅವ್ರ ಊರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗೆ ಗಣೇಶನ ನೀರಲ್ಲಿ ಬಿಡಬೇಕಾದ್ರೆ ತುಂಬ ಮಸ್ತ್ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕಂತೂ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನನಗೆ ತುಂಬ ಇಷ್ಟ ಅವ್ರ ಊರಲ್ಲಿ ಗಣೇಶ ಹಬ್ಬ ಮಾಡೋದು. ಫಾರ್ ದ ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಮಾಡಿದ್ದು. ಮದುವೆ ಆಗಿದ್ದು 1 ಇಯರಲ್ಲಿ ಗಣೇಶ ಹಬ್ಬ ಬಂತಲ್ವ. ಸೊ ಅವಾಗ ಚೆನ್ನಾಗಿ ಮಾಡಿದರು. ಬಟ್ ನನಗೆ ಆವಾಗ ಅಷ್ಟೊಂದು ಹೊಸ ಊರಲ್ವ, ಹೊಸ ಜನ, ಹೊಸ ಊರು ಅಂತ ನಾನು ಸ್ವಲ್ಪ ಮುಜುಗರಿತಾ ಇದ್ದೆ. ಇವಾಗ
ಅವ್ರ ಊರಲ್ಲಿ ಈ ಸರ್ತಿ ಮಸ್ತ್ ಎಂಜಾಯ್ ಮಾಡೋಣ ಅಂತ. ಸೊ ನಿಮಗೂ ತೋರಿಸ್ಕೊಡ್ತೀನಿ ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ. ತುಂಬ ಖುಷಿ ಆಗ್ತಿದೆ. ಸೊ ಬೇಗ ಗಣೇಶ ಹಬ್ಬ ಬರಲಿ ಅಂತ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಊರಿಗೆ ಹೋಗ್ತೀವಿ. ಆದಷ್ಟು ನಮ್ಮ ಇಬ್ಬರು ಫ್ಯಾಮ್ಲಿನೂ ತೋರಿಸ್ಕೊಡ್ತೀವಿ. ಹಾಗೆ ನಮ್ಮ ಫ್ಯಾಮ್ಲಿನ ಎಲ್ಲರನ್ನೂ ನಿಮ್ಗೆಲ್ರಿಗೂ ಪರಿಚಯ ಮಾಡ್ತೀನಿ ಗೈಸ್. ಓಕೆ, ಹಾಗೆ ಬರ್ತಾ ನಾನು ಬೆಳಗ್ಗೆಯಿಂದ ಊಟ ಏನೂ ತಿಂದಿರಲಿಲ್ಲ. ಅದಕ್ಕೆ ರಾಜು ಅವರು ಸ್ವಲ್ಪ ಪಾನಿಪೂರಿನ ಪಾರ್ಸೆಲ್ ಮಾಡಿಕೊಟ್ರು. ನಾನು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ರಾಜೂರ ಅಂಗಡಿ ಹತ್ರ. ಬಟ್ ಅಲ್ಲಿ ಬ್ಯಾಕ್ಗ್ರೌಂಡ್ ತುಂಬ ವೆಹಿಕಲ್ಸ್ ಇತ್ತು. ಅದಕ್ಕೇ ನಾನು ಮಾಡೋಕ್ಕಾಗಿಲ್ಲ. ಮತ್ತು ಅವ್ರು ಹೇಳಿದಾರಲ್ವಾ ನೈಟ್ ಬಂದು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಆವಾಗ ನೀವೇ ಮಾತಾಡಿ, ಅವ್ರ ಹತ್ರ ಮಾತಾಡಿಸ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಬಟ್ ಇವಾಗ ನಾನು ಅಡುಗೆ ಮಾಡಬೇಕು. ಇನ್ನೂ ರಾಜು ಅವ್ರಿಗೆ ತರಕಾರಿ ತಗೋಬಾ ಅಂತ ಹೇಳಿದ್ದೀನಿ. ಬಟ್ ಅವ್ರು ಇನ್ನೂ ಬಂದಿಲ್ಲ. 7:15 ಹಂಗೆ ಬರ್ತೀನಿ ಅಂತ ಹೇಳಿದರು, ಇನ್ನೂ ಬಂದಿಲ್ಲ. ರಾಜು ಅವ್ರು ತರಕಾರಿ ತಗೊಬಂದ್ಮೇಲೆ ಕುಕ್ಕಿಂಗ್ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಈ ಕ್ಷಣನ ಇಲ್ಲೇ ಹೆಣ್ಣು ಮಾಡ್ತಿದ್ದೀನಿ. ಸೊ ಕುಕ್ಕಿಂಗ್ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಇವಾಗ ರಾಜು ಅವರು ತರಕಾರಿನ ಎಲ್ಲ ತಗೊಬಂದು ಕೊಟ್ಟಿದ್ದಾರೆ. ಇವಾಗ ಟೈಮ್ ಎಷ್ಟು ಗೊತ್ತಾ, 9 o'clock ಆಗಿದೆ. ನಾನು ಆಲ್ರೆಡಿ ನಿಮಗೆ ಹೇಳಿದಲ್ವಾ ಇವತ್ತಿನ ಲಾಗಲ್ಲಿ ಕುಕ್ಕಿಂಗ್ ಲಾಗ್ ಕೂಡ ಆಗಿರುತ್ತೆ ಅಂತ. ಸೊ ನಾನು ಏನಪ್ಪ ಕುಕ್ಕಿಂಗ್ ಲಾಗ್ ಮಾಡ್ತಿದ್ದೀನಿ ಅಂತಂದರೆ ಬೆಂಡೆಕಾಯಿ ಸಾಂಬಾರು ಮಾಡ್ತಿದ್ದೀನಿ. ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಸ್ಟಿಲ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೋಬೇಕು. ಹಾಗೆ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ 2 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ ಲವಂಗ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಐಟಮ್ಸ್ ಬಂದರೆ ಸ್ವಲ್ಪ ಧನಿಯಾ ಪೌಡರು, ಸಾಂಬಾರು ಪೌಡರು, ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್. ಇಲ್ಲಿ 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬಿಕಾಸ್ ನಾವು ಇಬ್ಬರೇ ಅಲ್ವ ಇರೋದು, ಅದಕ್ಕೇ 1/4 kg ತೊಗೊಂಡಿದ್ದೀನಿ. ಅದನ್ನು ಇವಾಗ ಫ್ರೈ ಮಾಡಬೇಕು. ಇದನ್ನೆಲ್ಲ ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಮಸಾಲೆ ರೆಡಿ ಮಾಡ್ಕೊಂಡು, ಸೊ ಗೈಸ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಮಸಾಲೆ ಹಾಕ್ಕೊಳ್ಳಿ. ಹಾಗೆ ಬೆಂಡೆಕಾಯಿ ಕೂಡ ಅಷ್ಟೇ, 4 ಜನ ಇರೋ ಹತ್ರ ಇಬ್ಬರಿಗೆ ಅಂತ ಮಾಡಬೇಡಿ. ಸೊ ಸ್ವಲ್ಪ ಜಾಸ್ತಿನೇ ಮಾಡಿ. ಸೊ ಇವಾಗ ನಾನು ಇದನ್ನ ಫ್ರೈ ಮಾಡ್ಕೊತೀನಿ. ಹಾಗೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ಬೆಂಡೆಕಾಯಿನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ, ಕರಿಬೇವು ಸೊಪ್ಪು. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ಸೊ ಇದು ಗೋಲ್ಡನ್ ಫ್ರೈ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಫ್ರೈ ಬರಬೇಕು. ಆ ಕಡೆ ಮುದ್ದೆ ಇಟ್ಟಿದ್ದೀನಿ. ಸೊ ತುಂಬ ಹೊಟ್ಟೆ ನೋಡ್ತೈತೆ. ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗ್ಬೇಕು ಚೆನ್ನಾಗಿ, ಎಣ್ಣೆ ಮತ್ತು ಇದು ಕರಿಬೇವು ಸೊಪ್ಪು ಎಲ್ಲ. ನೋಡಿ ಗೋಲ್ಡನ್ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಮಸಾಲೆ ಎಲ್ಲ. ಘಮ ಅಂತ ಇದೆ ಗೈಸ್, ತುಂಬ ಚೆನ್ನಾಗಿದೆ. ನನಗಂತೂ ಒಗ್ಗರಣೆ ಹಾಕ್ತಿದ್ರೆ ಇಷ್ಟು ಸ್ಮೆಲ್ ಬರ್ತಿದೆ. ಇನ್ನು ಫುಲ್ ಸಾಂಬಾರೆಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ಆಗಿ ಯಾವ ಥರ ಇರುತ್ತೆ ಟೇಸ್ಟ್ ಅಂತ ನಿಮಗೆ ಹತ್ರ ಮಾಡೋಕ್ಕಾಗ್ತಿಲ್ಲ. ನೋಡೋಣ ರಾಜು ಅವ್ರು ಬಂದಮೇಲೆ
ಅವ್ರ ಹತ್ರ ರಿವ್ಯೂ ಕೇಳೋಣ, ರೇಟಿಂಗ್ಸ್ ಕೇಳೋಣ. ಬಟ್ ಏನಪ್ಪ ಅಂದರೆ ನಾನೇ ಮಾಡಿ ನಾನೇ ತಿನ್ನಬೇಕು ಅಂದರೆ ನನಗೆ ಅಷ್ಟೊಂದು ಗೊತ್ತಾಗಲ್ಲ. ನಾನು ಮಾಡಿದ್ದು ಬೇರೆಯವ್ರು ತಿಂದು ಅವರ ರೇಟಿಂಗ್ಸ್ ಇದ್ದರೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಇವಾಗ ನೋಡಿ ಬೆಂಡೆಕಾಯಿನ ಹಾಕ್ಕೊಬೇಕು. ಸೊ ಇದು ಕೂಡ ಆಗಿದೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಸ್ವಲ್ಪ ಸ್ಲಿಮ್ ಮಾಡಿ ಇಟ್ಕೊಳ್ಳಿ ನಾವು, ಯಾಕಂದರೆ ಮತ್ತೆ ಬಾಣಲಿಗೆ ಹಚ್ಕೊಬಿಟ್ರೆ ಮತ್ತೆ ಇವಾಗ ಮಸಾಲೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಬೇಡಿ. ಕೆಲವ್ರಿಗೆ ತೆಳುವಾಗಿದ್ದರೆ ಇಷ್ಟಪಡ್ತಾರೆ, ಕೆಲವರಿಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ. ರಾಜುವ್ರಿಗೆ ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಇರಬೇಕು, ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿರಬೇಕು, ಇಲ್ಲಾಂದರೆ ಅವರು ಬೈತಾರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪು ಹಾಕ್ಕೊಳ್ಳಿ, ಅವಾಗ ಟೇಸ್ಟ್ ಗೊತ್ತಾಗುತ್ತೆ. ಸೊ ಉಪ್ಪೆಲ್ಲ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕ್ಕೊಟ್ಟಿರ್ತಾರೆ. ಬಟ್ ನನಗೆ ಆ ಥರ ಅಭ್ಯಾಸ ಇಲ್ಲ. ಮಸಾಲೆ ಎಲ್ಲ ಹಾಕಿದ ಮೇಲೆ ನಾನು ಉಪ್ಪು ಹಾಕೋದು. ಈ ಸಾಂಬಾರ್ಗಂತಲೇ ಅಲ್ಲ, ಎಲ್ಲ ಸಾಂಬಾರ್ಗೂ ಅಷ್ಟೇ. ಸೊ ಇವಾಗ ಇದನ್ನು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಡಬೇಕು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಬಿಡಬೇಕು. ಇವಾಗ ಪ್ಲೇಟ್ನ ಮುಚ್ಚಿಕೊಂಡು ಇವಾಗ 10 ಮಿನಿಟ್ಸು ಇಲ್ಲಾಂದರೆ 15 ಮಿನಿಟ್ಸ್ ಬಿಡೋಣ ಹಂಗೆ. ನೋಡಿ ಗೈಸ್, ಸಾಂಬಾರು ಫೈನಲಾಗಿ ಈ ಥರ ಬಂದಿದೆ. ಯಪ್ಪ ಘಮ 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 ಅಂತ ಐತೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ ನೋಡಿ. ರಾಜುವ್ರಿಗೆ ತೆಳುವಾಗಿದ್ರೆ ಬೈತಾರೆ, ಮುದ್ದೆಗಲ್ವಾ, ಅದಕ್ಕೇ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ. ಇವಾಗ ಪೇಸ್ಟ್ ಹಚ್ಚೋಣ. ಸೊ ನೀವೇ ನೋಡಿದ್ರಲ್ಲ ಯಾವ ಥರ ಬೆಂಡೆಕಾಯಿ ಸಾಂಬಾರು ಮಾಡೋದು ಅಂತ. ಸೊ ನಿಮ್ಮ ಮನೆಯಲ್ಲೂ ಕೂಡ ಒಂದು ಟ್ರೈ ಮಾಡಿ, ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನಗೆ ತಿಳಿದಷ್ಟು, ನನಗೆ ಗೊತ್ತಿಲ್ಲದಷ್ಟು ಮಾಡಿದ್ದೀನಿ. ಬಟ್ ನಿಮ್ಮ ಮನೆಯಲ್ಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಸೊ ಹಾಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಸೊ ಇವತ್ತು ರಾಜುವ್ರು ಬರೋ ಟೈಮ್ ಆಗಿದೆ. ರಾಜುವ್ರು ಬಂದಮೇಲೆ ಸಿಗ್ತೀನಿ. ಅವ್ರು ಬರೋದು 11:30 ಆಗುತ್ತೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಸೊ ಅವ್ರು ಬಂದಮೇಲೆ ಒಂದೇ ಸತಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗಿದ್ದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಮಾತಾಡೋಕ್ಕಾಗಲಿಲ್ಲ. ಸೊ ಇವಾಗ ತಾನೇ ಬಂದು ಫ್ರೆಶ್ ಅಪ್ ಆಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಸೊ ತನುವ್ರಿಗೆ ಅವಾಗೇ ಹೇಳಿದ್ದೆ ಲಾಗ್ ಸ್ಟಾರ್ಟ್ ಮಾಡಿರು, ನಾನು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ತನುವರು ಲಾಗ್ ಎಲ್ಲ ಮಾಡೋರಂತೆ, ನೋಡೋಣ. ಸೊ ಗೈಸ್, ಈ ಲಾಗಲ್ಲಿ ನಾನೇ ತುಂಬ ಅಂದರೆ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ನನ್ನ ವಾಯ್ಸ್ ಏನಾದರೂ ಇರಿಟೇಟ್ ಇದ್ದರೆ. ಸೊ ಇವಾಗ ನಿಮ್ಮ ರಾಜುವರೇ ಮಾತಾಡ್ತಾರೆ. ಇವಾಗ ನಾವು ಹೇಳಿದೆಲ್ಲ, ನಮ್ಮ ಮನೆಗೆ ಒಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ. ಹಾಗೆ ಹೊಸ ರಿವೀಲ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡ್ಕೊಬಿಡೋಣ, ಬೆಳಗ್ಗೆಯಿಂದ ಊಟ ತಿಂದಿಲ್ಲ. ಸೊ ಗೈಸ್, ನಾನು ಮಾಡಿರೋ ಬೆಂಡೆಕಾಯಿ ಸಾಂಬಾರು ಇವಾಗ ರಾಜು ಅವರು ಟೇಸ್ಟ್ ಮಾಡ್ತಾರೆ, ರೇಟಿಂಗ್ಸ್ ಕೊಡ್ತಾರೆ. ಎಷ್ಟು ಕೊಡ್ತೀರಮ್ಮವ ನಾನು ಮಾಡಿರೋ ಸಾಂಬಾರು? 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಆಯಿತು, ಟೇಸ್ಟ್ ನೋಡಿ ಹೇಳ್ಬೇಕು.
ಬರೀ ಟನ್ಗೆ 5 ಅಷ್ಟನ್ನ ಕೊಡೋದು ನೀವು? ಅಷ್ಟೇ. ಸರಿ ಆಯಿತು, ಇವಾಗ ಊಟ ಮಾಡ್ಕೊಳ್ಳೋಣ, ಮತ್ತೆ ಯಾರು ಅಂತ ರಿವೀಲ್ ಮಾಡೋಣ, ಆಯಿತಾ? ಓಕೆ. ಸೊ ಗೈಸ್, ಇವಾಗ ರಾಜು ಅವರು ಊಟ ಮಾಡ್ತಿದ್ದಾರೆ. ನೋಡೋಣ ಟೇಸ್ಟು ರೇಟಿಂಗ್ಸ್ ಏನು ಕೊಡ್ತಾರೆ ಅಂತ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಜ ಚೆನ್ನಾಗಿದೆ? ನಿಜ ಚೆನ್ನಾಗಿದೆ. ಇವಾಗ ಹೇಳು, 10ಗೆ ಎಷ್ಟು ಕೊಡ್ತೀಯ? 9 ಕೊಡ್ತೀನಿ. ಥ್ಯಾಂಕ್ ಯು ಗೈಸ್. ನಾನು ಯಾವಾಗೇ ಆಗಲಿ ಸಾಂಬಾರು ಮಾಡಿದ್ದಾಗ ನಾನು ಮಾಡಿದರೆ ನನಗೆ ಇಷ್ಟ ಆಗಲ್ಲ, ಬಟ್ ಒಬ್ಬರು ತಿಂದು ರೇಟಿಂಗ್ಸ್ ಕೊಟ್ಟರೆ ಆವಾಗ ನನಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ತೃಪ್ತಿ ಅನಿಸುತ್ತೆ ನಾನು ಮಾಡಿದ್ದಕ್ಕೆ. ತಗೊಳ್ಳಿ, ನನ್ನ ತೋರಿಸಿ. ಚೆನ್ನಾಗಿದೆ? ಚೆನ್ನಾಗಿದೆ. ಸೂಪರ್. ಬಟ್ ಮಸಾಲೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ? ಏನಿಲ್ಲ, ಕರೆಕ್ಟಾಗಿದೆ. ಸಕ್ಕತ್ತಿದೆಲ್ಲ. ಇಷ್ಟಾಯಿತು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಜ ಚೆನ್ನಾಗಿದೆ? ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳು, ಇಲ್ಲಾಂದರೆ ಇಲ್ಲ ಅಂತ ಹೇಳು, ಸುಳ್ಳು ಹೇಳ್ಬೇಡ. ಮತ್ತೆ ನಾನು ಚೆನ್ನಾಗಿದೆ ಅಂತ. ಸರಿ ಆಯಿತು, ತಿನ್ಬಿಟ್ಟು ಸಿಗೋಣ ಬಿಡು, ನೀನು ತೋರಿಸ್ಕೊ. ಸೊ ಗೈಸ್, ಆಮೇಲೆ ತಿನ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಗೈಸ್, ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದೆ ಅಂತ ಹೇಳ್ತಾ ಇದ್ನಲ್ಲ, ಸೊ ಅದನ್ನು ಇವಾಗ ರಿವೀಲ್ ಮಾಡೋ ಟೈಮ್ ಬಂದಿದೆ. ಸೊ 1 2 ಕೌಂಟ್ ಮಾಡೋಣ, ಅಷ್ಟೊಳಗೆ ಬರುತ್ತೆ ಅಲ್ಲಿಂದ. 1 2 3. ಅಮ್ಮ ಬಾ. ನೋಡಿ ಗಾಯ್ಸ್, ಇವರೇ ನಮ್ಮ ಮನೆಗೆ ಹೊಸ ಮೆಂಬರ್ ಹಾಳಾಗಿರೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಸೊ ಇದು ಆ್ಯಕ್ಚುಲಿ ನಾನು ರಾಜು ಅವ್ರಿಗೆ 1 ಇಯರಿಂದ ಕೇಳ್ತಾ ಇದ್ದೆ, ನನ್ನ ಶುದ್ಧ ಟೆಡಿ ಬೇರ್ ಕೊಡಿಸಿ ಮಾವ ಅಂತ. ಸೊ ಅವರು ಬರ್ತ್ಡೇಗೆ ಕೊಡಿಸ್ತೀನಿ ಅಂತ ಹೇಳಿದರು. ಹೇಳಿ ನೀವೇ, ಬರ್ತ್ಡೇಗೆ ಕೊಡಿಸ್ತೀನಿ ಅಂತ ಹೇಳಿದರು, ಬಟ್ ಬರ್ತ್ಡೇ ದಿವಸ ಕೊಡಿಸಿರ್ಲಿಲ್ಲ, ಅಮೌಂಟ್ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ. ಸೊ ಇದನ್ನು ಯಾವಾಗಪ್ಪ ಅಂತ ಕೊಡಿಸಿದ್ದು, ಭೀಮ್ನ ಅಮಾವಾಸ್ಯೆ ದಿವಸ ಕೊಡಿಸಿದ್ದು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದೆ ಗೈಸ್, ನನಗೆ ನಿಜವಾಗ್ಲೂ. ಗೈಸ್, ಆ ಬೊಂಬೆ ಬಂದಾಗಿಂದ ನಾನು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಆ ಥರ ಏನಿಲ್ಲ, ಸುಮ್ಮನೆ ಹೇಳಿ, ಆ ಥರ ಎಲ್ಲ ಹೇಳ್ಬೇಡಿ. ಆ ಬೊಂಬೆ ಎತ್ಕೊಂಡು ಬಂದು ನನ್ನ ಮುಂದೆ ಬಂದು ರೇಗಿಸ್ತಾ ಇದ್ದಾರೆ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ನನಗಂತೂ ಯಪ್ಪ. ಅವಳಿಗಿಂತ ಬೊಂಬೆನೇ ಜಾಸ್ತಿ ಉದ್ದ ಇದೆ ಗೈಸ್. ನಿಜ, ನಮ್ಮ ಮಂಚದ ಮೇಲೆ ಮಲಗಿಸಿದ್ರೆ ಅಪ್ಪ ಇವಳಿಗೆ ಅರ್ಧ ಜಾಗ ಬೇಕು, ಇವ್ನ ಅರ್ಧ ಜಾಗ, ನನಗೆ ಸ್ವಲ್ಪ, ಇವಳಿಗೆ ಅರ್ಧ ಜಾಗ, ಅರ್ಧ ಮಂಚ ಎಲ್ಲ ಇವಳಿಗೆ ಸರೋಗುತ್ತೆ ಗೈಸ್ ಜಾಗ. ಇವಳೇ ನಮ್ಮ ಮನೆಗೆ ಹೊಸ ಮೆಂಬರ್ ಹಾಳಾಗಿರೋದು. ಸೊ ಇವಳ ಹೆಸರು ಬಂದು ಆರ್ಯ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ವಾ ಗೈಸ್? ಆರ್ಯ ಅಂತ ಇಕ್ಕಿದ್ದು ಇವರೇನೆ, ರಾಜು ಅವರು. ಆರ್ಯ ನೇಮ್ ಚೆನ್ನಾಗಿದೆ, ಆರ್ಯ ಅಂತಾನೆ ಇಕ್ಕಿ ಅಂತ ಹೇಳಿದ್ರು. ಸೊ ಅದಕ್ಕೆ ಆರ್ಯ ಅಂತಾನೆ ಇಕ್ಕಿರೋದು. ಸೊ ನಾನು ಬನ್ನಿ ಫ್ಯಾನ್ ಆಗಿರೋದಕ್ಕೋಸ್ಕರ ನಾನು ಆರ್ಯ ಅಂತಿದ್ದೆ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ನನಗಂತೂ ಯಪ್ಪ, ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ ಇಷ್ಟುದ್ದ ಟೆಡಿ ಬೇರ್ ಕೊಡಿಸ್ತಾರೆ ಅಂತ. ಸೊ ಫೈನಲಾಗಿ ಕೊಡಿಸಿಬಿಟ್ರು ರಾಜು. ಸೊ ಥ್ಯಾಂಕ್ ಯು ಸೋ ಮಚ್ ಗೊಂಬೆ ಕೊಡಿಸಿದ್ದಕ್ಕೆ. ಸೊ ಗೈಸ್, ನನಗೆ ನೀನು ಗೊಂಬೆ ಕೊಡಿಸಿದ, ನನಗೇನು ಕೊಡಿಸ್ತೀಯ? ನಾನೇ ಅಲ್ಲ ನಿಮಗೆ ದೊಡ್ಡ ಗಿಫ್ಟು, ಮತ್ತೆ ನನಗೆ ಹೇಳಿದ್ದೀನಲ್ವ ನಿಮಗೆ ಆ್ಯನಿವರ್ಸರಿ ಒಳಗೆ, ನೆಕ್ಸ್ಟ್ ಬರ್ತ್ಡೇ ಒಳಗಡೆ ಈಸ್ಕೊಡ್ತೀನಿ ಅಂತ. ಅದು ಟೈಮ್ ಬರಬೇಕಲ್ವಾ, ಅದಕ್ಕೆ ಆಯಿತಾ? ಸೊ ಗೈಸ್, ಇಷ್ಟು ಹೇಳ್ತಾ ನಮ್ಮ ವಿಡಿಯೋ ಏನು ಮಾಡ್ತಾ ಇದ್ದೀವಿ. ಸೊ ಗೈಸ್, ನನಗೆ ಇವರಿಬ್ಬರೇ ದೊಡ್ಡ ಪ್ರಪಂಚ, ಪ್ಲಸ್ ನಮ್ಮಮ್ಮ. ಇವ್ರು 3 ಮುಂದೆ ಬೇರೆ ಯಾರು ಅವಶ್ಯಕತೆ ಇಲ್ಲ ನನಗೆ. ಫಸ್ಟ್ ನಮ್ಮಮ್ಮ, ಸೆಕೆಂಡ್ ನನ್ನ ಹಸ್ಬೆಂಡ್, ಥರ್ಡ್ ಆರ್ಯ. ಇವ್ರ ಮುಂದೆ ಯಾರು ಬೇಡ. ಚಿನ್ನದಂಥ ಗಂಡ, ಡೈಮಂಡ್ ಅಂತ ಟೆಡಿ ಬೇರ್, ಇವರಿಬ್ಬರಿದ್ದರೆ ಬೇರೆ ಯಾರು ಬೇಡ ಗೈಸ್. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ತಗೊಳ್ಳಿ, ಇಟ್ಕೊಳ್ಳಿ ನೀವೇನು ಗಾಯ್ಸ್. ಅದನ್ನ ಮುಟ್ಕೊಳೋದೇ ಇಲ್ಲ, ನನಗೆ ಬೇಡಮ್ಮ, ನನಗೆ ನೀನಿದ್ರೆ ಸಾಕು ಅಂತ ಹೇಳ್ತಾ ಇರ್ತೇನೆ. ಅಲ್ಲ ಗಾಯ್ಸ್, ಇದೇನು ಒಳ್ಳೆ ಮುಳ್ಳಲ್ಲಿ ಥರ ಇದೆ ಗಾಯ್ಸ್. ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ರಾಜು, ನನಗೆ ಟೆಡಿ ಬೇರ್ ಕೊಡಿಸೋದಕ್ಕೆ. ಥ್ಯಾಂಕ್ ಯು. ಸೊ ಗಾಯ್ಸ್, ನೀವು ಮಾತಾಡಿ, ಆರ್ಯ ಹತ್ರ ಮಾತಾಡಿ ಗಾಯ್ಸ್. ನಮ್ಮ ಮನೆಗೆ ಹೊಸ ಮೆಂಬರಿಗಳು ಯಪ್ಪ ನೋಡಿ, ಬಂದಿದ್ದ ದಿವಸನೇ ಕಣ್ಣು ಕಿತ್ಕೊಬಿಟ್ಟವಳು ಅವಳು. ಒಂದು ಕಡೆ ಕಣ್ಣಿದೆ, ಒಂದು ಕಡೆ ಕಣ್ಣು ಕಿತ್ತಾಕೊಬಿಟ್ಟವಳು. ಯಾಕಂತ ಗೊತ್ತಿಲ್ಲ, ಕೇಳಿದರೆ ಸುಮ್ಮನೆ ಮಾತೇ ಆಡ್ಸಲ್ಲ, ಬಾಯೇ ಬಿಡಲ್ಲ ಇವಳು. ನೋಡಿ ಗಾಯ್ಸ್, ಬೊಂಬೆ ಎಲ್ಲಾದರೂ ಮಾತು ಬಿಡುತ್ತೆ ಗಾಯ್ಸ್. ಆರ್ಯ ಅಂತ ಹೆಸರಿಕ್ಕಿದೆಯಲ್ಲ, ಮತ್ತೆ
ಯಾರೇ ಅಂದಿದ್ದು ಅಂದರೆ ನಾನು ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀವಿ ಅಲ್ವಾ? ಏನು ಮಾಡೋಣ? ಹಾಂ ಏನು ಮಾಡೋಣ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ, ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಸೊ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್. ಬಾಯ್.